ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದು ಆಯಿತು, ರಾಜ್ಯಪಾಲರು ಅದನ್ನ ಅಂಗೀಕರಿಸಿದ್ದು ಆಯಿತು. ಸದ್ಯ ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ. ದೆಹಲಿಯ 10 ಜನಪಥ್ ನಿವಾಸದಲ್ಲಿ ಉಭಯ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಒಪ್ಪಿಕೊಂಡ್ರು ರಾಹುಲ್ ಗಾಂಧಿ. ಹಸ್ತಲಾಘವ ಮಾಡಿ ಸಿದ್ದರಾಮಯ್ಯರನ್ನ ಆಲಿಂಗಿಸಿದ್ರು. ಯಾರನ್ನ ರಾಜ್ಯಸಭಾ ಅಭ್ಯರ್ಥಿಗಳನ್ನಾಗಿ ಮಾಡಬೇಕು ಅನ್ನುವಂತಹ ಪಟ್ಟಿಯನ್ನ ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿ ಸಲ್ಲಿಕೆಯಾಗಿರೋ ಮಾಹಿತಿ ಸಿಗ್ತಿದೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಬಲಿಗರಿಗೆ ರಾಜ್ಯಸಭಾ ಪರಿಷತ್ ಟಿಕೆಟ್ಗೆ ಸಿದ್ದರಾಮಯ್ಯ ಡಿಮ್ಯಾಂಡ್ ಮಾಡಿದ್ದಾರಂತೆ. ಜೊತೆಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ತಮ್ಮ ಪುತ್ರನ ಸೇರ್ಪಡೆಗೆ ಸಿದ್ದರಾಮಯ್ಯ ಒತ್ತಾಯವನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ. ಜಲಸಂಪನ್ಮೂಲ, ಕೈಗಾರಿಕಾ ಖಾತೆ, ಮೆಡಿಕಲ್ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ಖಾತೆಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಮೊದಲಿಗೆ ಜೈಪುರ್ನಲ್ಲಿ ನಿನ್ನೆ ಅವರು ಲ್ಯಾಂಡ್ ಆಗಿದ್ದು, ದೆಹಲಿಯಲ್ಲಿ ಹವಾಮಾನ ವೈಪರೀತ್ಯ ಇದ್ದಂತಹ ಕಾರಣಕ್ಕಾಗಿ ಇವತ್ತು ದೆಹಲಿಗೆ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಮೊದಲು ಭೇಟಿ ಕೊಟ್ಟಿದ್ದು 10 ಜನಪಥ್ಗೆ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆತ್ಮೀಯವಾಗಿ ಸಿದ್ದರಾಮಯ್ಯರನ್ನ ಆಲಿಂಗಿಸಿದ್ದಾರೆ. ಸಿದ್ದರಾಮಯ್ಯ ಹಾಗೆ ರಾಹುಲ್ ಗಾಂಧಿ ಅವರ ನಡುವೆ ಒಂದು ವಿಶೇಷವಾದಂತಹ ಬಾಂಡಿಂಗ್. ರಾಹುಲ್ ಗಾಂಧಿ ಅವರಿಗೂ ಸಿದ್ದರಾಮಯ್ಯ ಅವರ ಮೇಲೆ ಅಪಾರವಾದಂತಹ ಗೌರವ. ಈ ಹಿಂದೆಯೂ ಕೂಡ ಅದು ಹಲವು ಸಂದರ್ಭಗಳಲ್ಲಿ ಪ್ರೂವ್ ಕೂಡ ಆಗಿತ್ತು. ಜೊತೆಗೆ ಹಲವು ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ದೃಶ್ಯಗಳು, ಈ ರೀತಿಯಾದಂತಹ ಫೋಟೋಗಳನ್ನ ನೀವು ಗಮನಿಸಿದ್ರೆ, ಈ ಬಾರಿ ರಾಹುಲ್ ಗಾಂಧಿಯವರ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದು. ಈಗ ಆ ರಾಜೀನಾಮೆ ಪ್ರಕ್ರಿಯೆ ಮುಗಿದು ಹೋಯಿತು. ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಆ ಪ್ರಕ್ರಿಯೆಗಳು ಸದ್ಯ ಚುರುಕನ್ನ ಪಡ್ಕೊಂಡಿವೆ. ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಇಟ್ಟಂತಹ ಬೇಡಿಕೆಗಳು ಕುತೂಹಲವನ್ನ ಕೆರಳಿಸ್ತಾ ಇವೆ. ಒಂದು, ರಾಜ್ಯಸಭಾ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ತಮ್ಮ ಆಪ್ತರಿಗೆ, ಬೆಂಬಲಿಗರಿಗೆ ಆ ಸ್ಥಾನವನ್ನ ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ತಮ್ಮ ಪುತ್ರನ ಭವಿಷ್ಯಕ್ಕೆ, ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಮುಂದಿನ ಕ್ಯಾಬಿನೆಟ್ನಲ್ಲಿ ಹೊಸ ಸಂಪುಟ ಏನ್ ರಚನೆ ಆಗ್ತಾ ಇದೆ, ಆ ಹೊಸ ಸಚಿವ ಸಂಪುಟದಲ್ಲಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದೋ ಜಲಸಂಪನ್ಮೂಲ ಖಾತೆ ಅಥವಾ ಕೈಗಾರಿಕಾ ಖಾತೆ ಅಥವಾ ವೈದ್ಯಕೀಯ ಶಿಕ್ಷಣ ಖಾತೆ, ಈ ಪ್ರಬಲ ಖಾತೆಗಳಿಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಿಮ್ಗೆ ನೆನಪಿರಬಹುದು, ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಈ ಹಿಂದೆ ಈ ಒಂದು 30 ಜನ ಶಾಸಕರು ದೆಹಲಿಗೆ ಹೋಗಿರ್ತಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಂಪುಟವನ್ನ ಪುನರ್ರಚನೆ ಮಾಡಿ ಅನ್ನುವಂಥ ಬೇಡಿಕೆಯನ್ನ ಇಟ್ಕೊಂಡು. ಆಗ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಸರ್ ನಿಮಗೆ ಮಿನಿಸ್ಟರ್ ಆಗಬೇಕು ಅನ್ನುವಂಥ ಬಯಕೆ ಇಲ್ವಾ ಅಂತ ಹೇಳಿ. ಆಗ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರು, ಎಲ್ಲಿ ತನಕ ನನ್ನ ತಂದೆ ಮುಖ್ಯಮಂತ್ರಿಯಾಗಿರ್ತಾರೋ ಅಲ್ಲಿ ತನಕ ನಾನು ಸಚಿವ ಸ್ಥಾನವನ್ನ ಕೇಳೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಇಳಿದಾಗಿದೆ. ಪುತ್ರನಿಗೆ ಮುಂದೆ ರಾಜಕೀಯದಲ್ಲಿ ಒಂದೊಳ್ಳೆಯ ಸ್ಥಾನಮಾನವನ್ನ ಕೊಡಿಸುವಂತಹ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಅವರು ಇರೋ ರೀತಿ ಕಾಣಿಸ್ತಾ ಇದೆ. MLC ಆಗಿರುವಂತಹ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರು ಹೊಸ ಸಂಪುಟದಲ್ಲಿ ಪ್ರಬಲ ಖಾತೆಯನ್ನ ಕೊಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವುದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಈ ಸಂಬಂಧ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಅದಾದ ಬಳಿಕ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಾಥನ್ನ ಕೊಟ್ಟರು. ಪುತ್ರ ಹಾಗೆ ಆಪ್ತರಿಗೆ ಸಚಿವ ಸ್ಥಾನವನ್ನ ನೀಡುವಂತೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸಿದ್ದರಾಮಯ್ಯ ಅವರಿಗೆ ಆ ಸಂದರ್ಭದಲ್ಲಿ KJ ಜಾರ್ಜ್ ಅವರು, ಪ್ರಿಯಾಂಕ ಖರ್ಗೆ ಅವರು ಹಾಗೆ ಪುತ್ರ ಸಾಥನ್ನ ಕೊಟ್ಟಿರುವಂತಹ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಿರುವಂತಹ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಇದು. ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದಂತಹ ನಂತರದಲ್ಲಿ ಆ ಟೈಮ್ನಲ್ಲೂ ಕೂಡ ತಮ್ಮ ಆಪ್ತರು, ಇಷ್ಟು ದಿನಗಳ ಕಾಲ ತಮ್ಮ ಪರವಾಗಿ ನಿಂತಹ ನಾಯಕರು, ತಮ್ಮ ಪರವಾಗಿ ಬ್ಯಾಟ್ ಅನ್ನ ಬೀಸಿದವರು,
ತಮಗೆ ಸಾಥನ್ನ ಕೊಟ್ಟವರು ಆಡಳಿತ ಹಾಗೆ ರಾಜಕಾರಣದ ವಿಚಾರದಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಸ್ಥಾನಮಾನವನ್ನ ಕಲ್ಪಿಸಿಕೊಡಬೇಕು, ಹೊಸ ಸಂಪುಟದಲ್ಲಿ ಅವ್ರಿಗೊಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ನಿಲುವು. ಆ ಕಾರಣಕ್ಕಾಗಿಯೇ ಇದೇ ವಿಚಾರವನ್ನ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರ ಮುಂದೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರಂತೆ. ಅದಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗ್ತಾರೆ. ಅವರ ಮುಂದೆಯೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ ಎನ್ನುವಂಥ ಮಾಹಿತಿ. ಅಂದ್ರೆ ಒಂದ್ ರೀತಿ ಕೃತಜ್ಞತೆಯನ್ನ ಹೇಳೋಕೆ ಅಂತ ಹೇಳಿ ಹೇಳ್ತಾ ಇರುವಂತಹ ಒಂದು ಭೇಟಿ ಇದು. ಮೊದಲಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಇಷ್ಟು ವರ್ಷಗಳ ಕಾಲ ಅವಕಾಶ ಕೊಟ್ಟಿದ್ದಕ್ಕೆ, ಜೊತೆಗೆ ಕಾಂಗ್ರೆಸ್ಗೆ ಬಂದಂತಹ ನಂತರದಲ್ಲಿ ಇಷ್ಟೆಲ್ಲ ಆಪರ್ಚುನಿಟಿಗಳನ್ನ ನೀಡಿದ್ದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಂದು ನೆಪವನ್ನ ಇಟ್ಕೊಂಡು ಎಲ್ಲಾ ನಾಯಕರನ್ನ, ಹೈಕಮಾಂಡ್ ನಾಯಕರನ್ನ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಖುದ್ದು ಖರ್ಗೆ ಅವರು ಹೊರಗಡೆ ತನಕ ಬಂದು ಸಿದ್ದರಾಮಯ್ಯ ಅವರನ್ನ ಕಳುಹಿಸಿಕೊಟ್ರು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.